ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಗದಗ ಮಗಳು ವ್ಲಾಗ್. ಇವತ್ತು ನಮ್ಮ ಮಕ್ಕಳ ಸ್ಕೂಲ್ನಲ್ಲಿ ಓಪನ್ ಹೌಸ್ ಸೆರೆಮನಿ ಅಂತ ಐತಿ. ಸೊ ಓಪನ್ ಹೌಸ್ ಸೆರೆಮನಿ ಅಂತಂದ್ರೆ ಇಲ್ಲೇ ಏನು ಅಂತ ಇಲ್ಲೇ ನಿಮ್ಗೆ ಹೇಳ್ತೀನಿ ಬನ್ನಿರಿ. ನಮ್ಮ ಮಕ್ಕಳು ಹೋಗೋ ಸ್ಕೂಲು ಯಾವುದಂದ್ರೆ ಎಲಿಮೆಂಟರಿ ಸ್ಕೂಲ್ ಅಂದ್ರೆ ಇಂಡಿಯಾ ಒಳಗೆ ಪ್ರೈಮರಿ ಸ್ಕೂಲ್ ಅಂತಾರಲ್ಲ, ಆ ಥರ ಎಲಿಮೆಂಟರಿ ಸ್ಕೂಲ್. ಇಲ್ಲೇ ಕಿಂಡರ್ ಗಾರ್ಡನ್ನಿಂದ 5th ಸ್ಟ್ಯಾಂಡರ್ಡ್ ತನಕ ಓದೋ ಮಕ್ಕಳಿಗೆ ಎಲಿಮೆಂಟರಿ ಸ್ಕೂಲ್ ಕಿಡ್ಸ್ ಅಂತಾರೆ. ಸೊ ಇಲ್ಲೇ ಮಿಡಲ್ ಸ್ಕೂಲ್ ಅಂತ ಇರ್ತೈತಿ. ಮಿಡಲ್ ಸ್ಕೂಲ್ ಅಂತಂದ್ರೆ 6th to 8th ಸ್ಟ್ಯಾಂಡರ್ಡ್ ತನಕ, ಹೈಸ್ಕೂಲ್ ಅಂದ್ರೆ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್. ಇವತ್ತು ಎಲಿಮೆಂಟರಿ ಸ್ಕೂಲ್ನಾಗ ಓಪನ್ ಹೌಸ್ ಅಂತ ಐತಿ. ಸೊ ಓಪನ್ ಹೌಸ್ ಅಂತಂದ್ರೆ ಏನು ರೀ? ಓಪನ್ ಹೌಸ್ ಸೆರೆಮನಿ ಅಂತಂದ್ರೆ ನಮ್ಮ ಮಕ್ಕಳು ಯಾವ ಗ್ರೇಡ್ ಒಳಗೆ ಓದಾಕತ್ತಾರಲ್ಲ ಆ ಗ್ರೇಡ್ ಟೀಚರ್ಸ್ಗೆ ಮೀಟ್ ಮಾಡಿಸ್ತಾರೆ. ಅವ್ರ ಹೆಸರು, ಅವ್ರ ಪರಿಚಯ ಹೇಳ್ತಾರೆ. ಆಮೇಲೆ ಅವ್ರ ಕ್ಲಾಸ್ ರೂಮ್ ತೋರಿಸ್ತಾರೆ. ನಮ್ಮ ಮಕ್ಕಳು ಎಲ್ಲಿ ಯಾವ ಗ್ರೇಡ್ನಾಗ ಅದಾರ, ಎಲ್ಲಿ ಕುತ್ಕೋಬೇಕು, ಆ ಕ್ಲಾಸ್ ರೂಮು ಎಲ್ಲ ಪರಿಚಯ ಮಾಡಿಕೊಡ್ತಾರೆ. ಪೇರೆಂಟ್ಸಿಗೆ, ಟೀಚರ್ಸ್ಗೆ ಇಂಟ್ರೊಡಕ್ಷನ್ ಮಾಡಿಸ್ತಾರೆ. ಸೊ ಅದನ್ನು ಓಪನ್ ಹೌಸ್ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಈ ಥರ ಆಯ್ತು ನೋಡ್ರಿ ಸ್ಕೂಲ್, ಎಲಿಮೆಂಟರಿ ಸ್ಕೂಲ್ ಅಂತಾರೆ ಇದಕ್ಕೆ. ಸೊ ಹೊರಗಡೆ ಬಿಲ್ಡಿಂಗ್ ವ್ಯೂ ಇದು. ಇಲ್ಲಿ ಸ್ಕೂಲ್ ಗ್ರೌಂಡು, ಸ್ಕೂಲ್ ಏರಿಯಾ ಭಾಳ ದೊಡ್ಡದು ಐತಿ. ಸ್ಪೇಷಿಯಸ್, ಭಾಳ ಸ್ಪೇಸ್ ಬಿಟ್ಟು ಕಟ್ಟಿಸಿರ್ತಾರ. ಸೊ ಮಕ್ಕಳಿಗೆ ಫಸ್ಟ್ ಓಪನ್ ಹೌಸ್ ಐತಂತಂದು ಯಾವ ಥರ ಕಲರ್ಫುಲ್ಲಾಗಿ ಇನ್ವೈಟ್ ಮಾಡೋಕ್ಕೆ ಬಲೂನ್ಸು ಎಲ್ಲ ಹಿಡ್ಕೊಂಡು ನಿಂತಾರ. ಇಲ್ಲಿ ಮಕ್ಕಳಿಗೆ ಭಾಳ ಎನ್ಕರೇಜ್ ಮಾಡ್ತಾರೆ. ಆಮೇಲೆ ಸ್ಕೂಲ್ ಸಪ್ಲೈ ಲಿಸ್ಟ್ ಕೊಟ್ಟಿರ್ತಾರೆ ಒಂದು, ಅಂದ್ರೆ ನಾವು ಇಷ್ಟು ನೋಟ್ಬುಕ್ ಎಷ್ಟು ಒಯ್ಯಬೇಕು, ಪೆನ್ಸಿಲ್ಸು, ರಬ್ಬರು ಎಲ್ಲ ಸ್ಕೂಲ್ ಲಿಸ್ಟ್. ಅಂದರೆ ಮಾರ್ಕರ್ಸು, ಅವ್ರಿಗೆ ಒಂದು ಪೇರ್ ಬಟ್ಟೆ, ಏನಾದರೂ ಹೊಲ್ಸು ಮಕ್ಕಳು ಮಣ್ಣಲ್ಲಿ ಆಟ ಆಡಿ ಹೊಲಸು ಮಾಡ್ಕೊಂಡ್ರ ಅಂತ ಒಂದು ಪೇರ್ ಬಟ್ಟೆ ತೊಗೊಂಡು ಬರ್ರಿ ಅಂತಾರೆ. ಗ್ಲೂ ಸ್ಟಿಕ್ಸು, ಸೀಸರ್ಸು ಎಲ್ಲನೂ ಒಂದು ಸ್ಕೂಲ್ ಲಿಸ್ಟ್ ಕೊಟ್ಟಿರ್ತಾರೆ, ಸ್ಕೂಲ್ ಸಪ್ಲೈ ಲಿಸ್ಟ್ ಅಂತ. ಅದನ್ನೆಲ್ಲ ನಾವು ತೊಗೊಂಡು ಹೋಗಿ ಅವ್ರಿಗೆ ಕೊಡಬೇಕು. ಆಮೇಲೆ ಟೀಚರ್ಸು ಟೀಚರ್ಸು ತಮ್ಮ ಇಂಟ್ರೊಡಕ್ಷನ್ನು, ಆಮೇಲೆ ಮಕ್ಕಳಿಗೆಲ್ಲ ಮಾತಾಡಿಸಿ ಅವ್ರ ಹೆಸರು ಕೇಳಿ, ಅವ್ರದ್ದು ಡೆಸ್ಕ್ ಎಲ್ಲೈತಿ ಆ ಡೆಸ್ಕ್ ಮೇಲೆ ಅವ್ರ ಹೆಸರು ಬರೆದಿಟ್ಟಿರ್ತಾರೆ. ಸೊ ಟೀಚರ್ ಯಾವ ಕ್ಲಾಸ್, ಈಗ ಫಸ್ಟ್ ಗ್ರೇಡ್ ಅಂದ್ರೆ ಆ ಟೀಚರು ಯಾವ ಟೀಚರ್ ತೊಗೋತಾರಲ್ಲ ಆ ಟೀಚರ್ ನೇಮ್ ಅಲ್ಲೇ ಬರೆದಿರ್ತಾರೆ ಆ ಡೋರ್ ಮೇಲೆ. ಹಿಂಗೆ ಒಂದು 4-5 ಕ್ಲಾಸಸ್ ಇರ್ತಾವೆ. ಫಸ್ಟ್ ಗ್ರೇಡ್ ಒಳಗನೆ ಒಂದು 4-5 ಕ್ಲಾಸಸ್ ಇರ್ತಾವೆ. ಬೇರೆ ಬೇರೆ ಟೀಚರ್ ಅದನ್ನ ಕಂಡಕ್ಟ್ ಮಾಡ್ತಾರೆ. ಸೊ 10 to 15 ಮೆಂಬರ್ಸ್ ಹುಡುಗರು ಮಕ್ಕಳು ಅಲ್ಲೇ ಒಂದು ಕ್ಲಾಸ್ನಲ್ಲಿ ಇರ್ತಾರೆ. ಆ ಥರ ಅವರು ಟೀಚರ್ಸ್ ಮೇಂಟೈನ್ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡೋಕೆ ಅವ್ರಿಗೆ ಗಿಫ್ಟ್ಸ್ ಕೊಡ್ತಾರೆ. ಚಿಕ್ಕ ಮಕ್ಕಳಿದ್ರೆ ಯಾವಾಗಲೂ ಮಕ್ಕಳಿಗೆ ನಗ್ತಾ ಅವರು ಸ್ವಾಗತ ಮಾಡ್ತಾರೆ, ಅವ್ರಿಗೆ ವೆಲ್ಕಮ್ ಮಾಡ್ತಾರೆ. ಸೊ ಈ ಥರ ಅದಾವೆ ನೋಡಿರಿ ಕ್ಲಾಸ್ ರೂಮ್ಸು. ಆ ಕ್ಲಾಸ್ ರೂಮ್ ಮೇಲೆ ಟೀಚರ್ ನೇಮ್ ಬರೆದ್ಬಿಟ್ಟಿರ್ತಾರೆ. ಆ ಡೆಸ್ಕ್ ಮೇಲೇನು ಮಕ್ಕಳ ಹೆಸರು ಬರೆದಿರ್ತಾರೆ, ಯಾವ ಡೆಸ್ಕ್ ಮೇಲೆ ಆ ಮಕ್ಕಳು ಕೂಡಬೇಕಂತ. ಇವನ್ ಅವ್ರದ್ದು ಐಡೆಂಟಿಟಿ ಕಾರ್ಡನ್ನು ಇಟ್ಬಿಟ್ಟಿರ್ತಾರೆ ಅವರು ರೆಡಿ ಮಾಡಿ. ಟೀಚರ್ಸು ನಮಗೆ ಕೇಳ್ತಾರೆ, ನೀವು ನಿಮ್ಮ ಓನ್ ರೈಡ್ ಯಾವ್ದು ಇಷ್ಟಪಡ್ತೀರಿ? ಬಸ್ ರೈಡ್ ತೊಗೋತಿರೋ ಅಥವಾ ನಿಮ್ಮ ಕಾರಲ್ಲೇ ನೀವು ಮಕ್ಕಳನ್ನ ಬಿಟ್ಟು ಹೋಗ್ತಿರೋ ಅಂತ ಕೇಳ್ತಾರೆ. ಬಸ್ ರೈಡ್ ಅಂತಂದರೆ ನಮ್ಗೆ ಒಂದು ಫಾರ್ಮ್ ಕೊಟ್ಟು ಅದನ್ನು ಫಿಲ್ ಮಾಡೋಕ್ಕೆ ಹೇಳ್ತಾರೆ.
ಸೊ ಈ ಥರ ಕಲರ್ಫುಲ್ಲಾಗಿ ಮಕ್ಕಳಿಗೆ ವೆಲ್ಕಮ್ ನೋಟ್ ಬರೆದು ಎಲ್ಲ ಕಡೆ ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡ್ಯಾರ. ಆಮೇಲೆ ನಮ್ಗೆ ಮುಂಚೆನೇ ನಮಗೆ ಮೇಲ್ ಮಾಡಿದ್ರು, ಏನಂದ್ರೆ ಕಂಪಲ್ಸರಿ ನೀವು ಮಾಸ್ಕ್ ವೇರ್ ಮಾಡ್ಕೊಂಡು ಬರ್ರಿ ಮತ್ತು ಸ್ಯಾನಿಟೈಸ್ ಮಾಡ್ಕೊಂಡು ಬರ್ರಿ ಅಂತ ಎಲ್ಲ ಹೇಳಿರ್ತಾರ. ಸೊ ಈ ಥರ ಆಯ್ತು ನೋಡ್ರಿ ಎಲ್ಲ ಕ್ಲಾಸ್ ರೂಮ್ಸು ಒಳಗಡೆ ಎಲ್ಲ ಸ್ಕೂಲ್ ಒಳಗಡೆ ಇದು ಯಾವ ಗ್ರೇಡಲ್ಲಿ ಯಾವ ಮಕ್ಕಳು ಕಲಿತಾರಲ್ಲ ಆ ಗ್ರೇಡ್ ಕ್ಲಾಸ್ ರೂಮ್ ಮುಂದೆ ಟೀಚರ್ಸು ವೆಲ್ಕಮ್ ಮಾಡಕ್ಕೆ ನಿಂತಿರ್ತಾರ. ಆಮೇಲೆ ಇನ್ನೊಂದು ಏನೈತಿ ಅಂದ್ರೆ ಇಲ್ಲಿ ಮಕ್ಕಳಿಗೆ ಕಂಫರ್ಟ್ ಆಗಲಿ ಅಂತ ಇಲ್ಲಿ ಸ್ಕೂಲ್ ಒಳಗೆ ಯೂನಿಫಾರ್ಮ್ ಇರೋಂಗಿಲ್ಲ. ಅವ್ರಿಗೆ ಯಾವುದು ಕಂಫರ್ಟೇಬಲ್ ಅನಿಸ್ತೈತಿ ಆ ಬಟ್ಟೆ ಹಾಕ್ಕೊಂಡು ಬರ್ಬೋದು ಅವರು. ಆಮೇಲೆ ಹಾಗೆ ಕೂಡ್ರಿ ಅಂತ ಇಲ್ಲಿ ರೂಲ್ಸ್ ಇರೋಂಗಿಲ್ಲ. ಅವರು ಫ್ರೀಯಾಗಿ ಆರಾಮಾಗಿ ಕುತ್ಕೋಬೋದು. ಆ ಥರ ಇಲ್ಲಿ ಮಕ್ಕಳಿಗೆ ಟೀಚರ್ಸು ಪನಿಷ್ಮೆಂಟ್ ಕೊಡೋಂಗಿಲ್ಲ. ವೀಕ್ ಮಕ್ಕಳಿದ್ರೆ ಅವ್ರಿಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಳ್ತಾರೆ. ಇಲ್ಲಿ ವೀಕ್ ಮಕ್ಕಳಿದ್ರೆ ಇಲ್ಲ ಅಂದ್ರೆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರೆ ಅವರಿಗೆ ಪ್ರಮೋಟ್ ಮಾಡ್ತಾರೆ. ಸೊ ಆ ಥರ ಇರ್ತೈತ್ರಿ ಇಲ್ಲಿ. ಇಲ್ಲಿ ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಚೇರ್ ಅಪ್ ಮಾಡಿನೇ ಬರ್ದಿರ್ತಾರ. ಡೋಂಟ್ ಗಿವ್ ಅಪ್, ಬಿಲೀವ್ ಯುವರ್ ಸೆಲ್ಫ್, ಈ ಥರ ಎಲ್ಲ ಕೈಂಡ್ನೆಸ್. ಇವೆಲ್ಲ 2nd ಗ್ರೇಡ್, 3rd ಗ್ರೇಡ್, 4th ಗ್ರೇಡ್ ಅಪ್ ಟು 5th ಗ್ರೇಡ್ ತನೂ ಕ್ಲಾಸ್ ರೂಮ್ಸ್ ಇರ್ತಾವೆ. ಬಟ್ ಒಂದೊಂದು ಗ್ರೇಡ್ ಅಂದ್ರೆ ಅಲ್ಲಿ ಹೆಂಗೆ ನಮಗೆ ಸ್ಟ್ಯಾಂಡರ್ಡ್, ಎಷ್ಟನೇ ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರಲ್ಲ ಆ ಥರ ಇಲ್ಲಿ ಗ್ರೇಡ್ ಅಂತಾರೆ. ಆಮೇಲೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ನೋಡ್ರಿ ಸಪ್ರೇಟ್ ಬೆಂಚಸ್ ಮೇಲೆ ಅವ್ರವ್ರ ಹೆಸರು ಬರೆದಿಟ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿನೂ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತಂದು ಅವ್ರಿಗೆಲ್ಲ ಸಪ್ರೇಟ್ ಅವ್ರದ್ದೇ ಆದ ಡೆಸ್ಕ್ ಮೇಲೆ ನೀಟಾಗಿ ಇಟ್ಕೋಬೇಕು. ಅವರು ತಮ್ಮ ಏನೇನು ಸ್ಕೂಲ್ ಸಪ್ಲೈಸ್ ಇರ್ತಾವಲ್ಲ ಅದು ಅವ್ರಿಗೆ ಒಂದು ಕಬರ್ಡ್ ಕೊಟ್ಟಿರ್ತಾರೆ. ಸೊ ಅದ್ರ ಒಳಗೆ ಮಕ್ಕಳು ತಮ್ಮ ಸಾಮಾನೆಲ್ಲನೂ ನೀಟಾಗಿ ಎತ್ತಿಟ್ಕೋಬೇಕು. ಆಮೇಲೆ ಹೋಮ್ ವರ್ಕ್ ಅಂತಂದ್ರೆ ಇಲ್ಲೇ ಏನು ಮಾಡ್ತಾರೆ, ಸ್ಕೂಲಲ್ಲೇ ಆಲ್ಮೋಸ್ಟ್ ಎಲ್ಲನೂ ಅವ್ರು ಕವರ್ ಅಪ್ ಮಾಡೋಕ್ಕೆ ನೋಡ್ತಾರೆ. ಇಲ್ಲಾಂದ್ರೆ ಹೋಮ್ ವರ್ಕ್ ಕೊಟ್ಟರು ಅವರು ಫೋಲ್ಡರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿರಿ ಅಂತಂದು ಒಂದು ಫೈಲಲ್ಲಿ ಅದು ಆ ಪೇಜು ಅವ್ರು ಕೊಟ್ಟು ಕಳಿಸಿರ್ತಾರೆ. ಅದನ್ನು ನಾವು ಮಾಡಿಸ್ಬೇಕು, ಇಲ್ಲಾಂದ್ರೆ ಮಕ್ಕಳೇ ಮಾಡಬೇಕು. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲಿ ಮಕ್ಕಳಿಗೆ ಅವರು ಐಪ್ಯಾಡ್ ಕೊಡ್ತಾರೆ ಕಂಪಲ್ಸರಿ ಡಿವೈಸ್. ಅವ್ರು ಅದನ್ನು ಹೆಂಗೆ ಆಪ್ರೇಟ್ ಮಾಡಬೇಕು, ಆಮೇಲೆ ಯಾವ ಆ್ಯಪ್ ಡೌನ್ಲೋಡ್ ಮಾಡಬೇಕು, ಎಜುಕೇಷನ್ ರಿಲೇಟೆಡ್ ಆ್ಯಪು ಎಲ್ಲ ಅದರಲ್ಲೇ ಮಾಡಿಸ್ತಾರೆ. ಅದನ್ನು ಅವರೆಲ್ಲರಿಗೂ ಕಲಿಸ್ಕೊಡ್ತಾರೆ. ಅವರು ಆದಷ್ಟು ಇಂಡಿಪೆಂಡೆಂಟ್ ವರ್ಕಿಗೆ ಭಾಳ ಇಲ್ಲೇ ಪ್ರೋತ್ಸಾಹ ಕೊಡ್ತಾರೆ. ಸೊ ಮಕ್ಕಳು ಯಾವ ಥರ ಬಿಹೇವ್ ಮಾಡ್ತಾರೆ ಆ ಥರ ಒಳ್ಳೆ ರಿಮಾರ್ಕ್ಸ್ ಇರ್ತಾವೆ. ಈಗ ನಮ್ಮ ಮಕ್ಕಳಿಗೆ ಬಸ್ ಫೆಸಿಲಿಟಿ ಕೊಟ್ಟರು ಅಂದರೆ ಬಸ್ ರೈಡರ್
ಕೊಟ್ರಂದ್ರೆ ಅವರಿಗೆ ಕೇರ್ಫುಲ್ಲಾಗಿ ಟೀಚರ್ಸು ಪಿಕಪ್ ಮಾಡುವಾಗ ಹೊರಗಡೆ ಟೀಚರ್ಸ್ ನಿಂತಿರ್ತಾರೆ, ಅವ್ರವ್ರ ಕ್ಲಾಸ್ ಅವ್ರವ್ರ ಗ್ರೇಡ್ ಟೀಚರ್ಸು. ಸೊ ಅವ್ರ ಮಕ್ಕಳು ಬಂದ ಕೂಡಲೇ, ಅವ್ರ ಕ್ಲಾಸ್ ಮಕ್ಕಳು ಬಂದ ಕೂಡಲೇ ಅವ್ರು ಕೇರ್ಫುಲ್ಲಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಕ್ಲಾಸ್ ರೂಮಲ್ಲಿ ಕೂಡಿಸ್ತಾರೆ. ಆಮೇಲೆ ಸ್ಕೂಲ್ ಬಿಟ್ಟ ತಕ್ಷಣವೂ ಅವ್ರು ಹತ್ತಿಸೋ ಮುಂದೆ ಅದೇ ಥರ ಜವಾಬ್ದಾರಿ ತೊಗೊಂಡು ಮಕ್ಕಳಿಗೆ ಹತ್ತಿಸಿ ಕಳಿಸ್ತಾರೆ. ಸೊ ಆ ರೀತಿ ಇಲ್ಲೇ ಅಷ್ಟು ಕೇರ್ ತೊಗೊಂಡು ಮಕ್ಕಳನ್ನ ನೋಡ್ಕೋತಾರೆ. ಸೊ ಬಸ್ಸಿಗಾದ್ರೂ ನಮಗೊಂದು ಆ್ಯಪ್ ಇರ್ತೈತಿ. ಅದು ಯಾವುದಂದ್ರೆ, ಬಸ್ ರೈಡರ್ ಆಗಿದ್ರೆ ಹಿಯರ್ ಕಮ್ಸ್ ದ ಬಸ್ ಆ್ಯಪ್ ಇರ್ತೈತಿ. ಆ ಆ್ಯಪ್ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಅದ್ರೊಳಗೆ ಬಸ್ ಎಲ್ಲೈತಿ ಅಂತ ಈಸಿಲಿ ನಾವು ಟ್ರ್ಯಾಕ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ, ಅದು ಎಲ್ಲಿ ನಿಂತೈತಿ ಅಂತಂದು ಅದು ನಮಗೆ ಆ ಆ್ಯಪ್ ಒಳಗೆ ನಾವು ನೋಡ್ಬೋದು. ಆ ರೀತಿ ಆ್ಯಪ್ ಇರ್ತೈತೆ ಅದು. ಆಮೇಲೆ ಇಲ್ಲಿ ಲಂಚ್ನು ಒಬ್ಬೊಬ್ಬರ ಮಕ್ಕಳಿಗೆ ಫ್ರೀ ಪ್ರೊವೈಡ್ ಮಾಡ್ತಾರೆ, ಒಂದೊಂದು ಮಕ್ಕಳಿಗೆ ಪೇಯಬಲ್ ಲಂಚ್ ಇರ್ತೈತಿ. ಅದು ಆಲ್ಮೋಸ್ಟ್ ಇಂಡಿಯನ್ ಮಕ್ಕಳು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಂಡೇ ಬರ್ತಾರೆ. ಸೊ ಇಲ್ಲೇ ಲಂಚ್ ಫ್ರೀಯಾಗಿನೂ ಸಿಗ್ತೈತಿ. ಸೊ ಪೇ ಮಾಡಿನೂ ಒಂದೊಂದು ಮಕ್ಕಳಿಗೆ ಅವ್ರವ್ರದ್ದು ಇನ್ಕಮ್ ಮೇಲೆ ಇಲ್ಲಿ ಲಂಚ್ ಕೊಡ್ತಾರೆ. ಸೊ ಇನ್ಕಮ್ಮು ಸ್ವಲ್ಪ ಕಡಿಮೆ ಇತ್ತಂದ್ರೆ ಫ್ರೀ ಲಂಚು, ಜಾಸ್ತಿ ಇತ್ತಂದ್ರೆ ಪೇ ಮಾಡ್ಬೇಕು ಅವ್ರು ಲಂಚ್ ತೊಗೊಂಡ್ರು. ಆ ಥರ ಇರ್ತೈತಿ. ನೋಡ್ರಿ ಯಾವ ಥರ ಮಕ್ಕಳಿಗೆಲ್ಲ ಅವ್ರಿಗೆ ಹುರಿದುಂಬ್ಸಕ್ಕೆ ಎಲ್ಲ ಬರೆದಿರ್ತಾರ. ಭಾರಿ ಚಂದ ಡೆಕೋರೇಟ್ ಮಾಡಿರ್ತಾರೆ. ಇದು ಎಕ್ಸಿಟ್, ಹೊರಗಡೆ ಹೋಗುವಾಗ ಮಕ್ಕಳಿಗೆ ಎಕ್ಸಿಟ್ಟು. ಸೊ ಈ ಥರ ಇತ್ತು ನೋಡ್ರಿ. ಆಮೇಲೆ ಗ್ರೌಂಡು ಅಷ್ಟೇ ದೊಡ್ಡ ಇರ್ತಾವೆ, ಪ್ಲೇ ಗ್ರೌಂಡ್ಸು. ಇದು ಆ ಸೈಡು ಇನ್ನೊಂದು ಫಸ್ಟ್ ಗ್ರೇಡಿನ ಕ್ಲಾಸು, ಇನ್ನೊಂದಿಷ್ಟು ಬೇರೆ ಬೇರೆ ಕ್ಲಾಸಸ್ ಅದಾವು. ಇದೆಲ್ಲ ಪ್ಲೇಯಿಂಗ್ ಏರಿಯಾ, ಸಿಕ್ಕಾಪಟ್ಟೆ ದೊಡ್ಡದೇ ಇರ್ತೈತೆ. ಇಲ್ಲಿ ಫ್ರೀಯಾಗಿ ಆಟ ಆಡ್ಕೊಂಡು ಆರಾಮ್ ಎಂಜಾಯ್ ಮಾಡ್ತಾರೆ. ಆಮೇಲೆ ಸಮ್ಮರ್ ಟೈಮಿಗೆ ಮಕ್ಕಳು ಬಂದು ಹೊರಗಡೆ ಲಂಚ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆಮೇಲೆ ವ್ಯೂ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗೈತಿ. ಇದೆಲ್ಲ ಹಿಂದ್ಗಡೆ, ಸ್ಕೂಲ್ ಹಿಂದ್ಗಡೆ ಇದು. ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸಿಗೂ ಭಾಳ ಪ್ರಾಮುಖ್ಯತೆ ಕೊಡ್ತಾರೆ. ಆಮೇಲೆ ಲಂಚ್ ಲಿಸ್ಟನ್ನು ಬರೆದಿರ್ತಾರೆ. ಇಷ್ಟೇ ಕಾರ್ಬ್ಸ್ ಇರಬೇಕು, ಶುಗರ್ ಇರಬಾರ್ದು ಜಾಸ್ತಿ. ಆಮೇಲೆ ಪೀನಟ್ಸು ತಿನ್ನೋ ಮಕ್ಕಳಿಗೆ ಒಂದಿಷ್ಟು ಜನಕ್ಕೆ ಪೀನಟ್ಸ್ ತಿಂದ್ರೆ ಭಾಳ ಅಲರ್ಜಿ ಇರ್ತೈತಿ. ಸೊ ಆ ಥರ ಮಕ್ಕಳಿಗೂ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಬೇಕು. ಇದು ವಾಶ್ರೂಮ್ ಏರಿಯಾ. ಇಲ್ಲಿ ಮಕ್ಕಳಿಗೆ ಪೀನಟ್ಸ್ ಅಂದ್ರೆ ಸ್ವಲ್ಪ ಅಲರ್ಜಿ ಭಾಳ ರೀ, ಅದಕ್ಕೆ ಸ್ವಲ್ಪ ಪೀನಟ್ಸ್ ಕಂಪಲ್ಸರಿ ಅವಾಯ್ಡ್ ಮಾಡಿರಿ ಅಂತ ಬರೆದಿರ್ತಾರೆ. ಸೊ ಲಂಚಲ್ಲಿ ನಾವು ಪೀನಟ್ಸು ಮಕ್ಕಳಿಗೆ ಜಾಸ್ತಿ ಕಳಿಸ್ಬಾರ್ದು. ಈ ಥರ ಇರ್ತಾವೆ ನೋಡ್ರಿ ಪಬ್ಲಿಕ್ ಸ್ಕೂಲು.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.